ಫ್ರೆಂಡ್ಸ್, ಬನ್ನಿ ಕಾವೇರಿ ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತೊಗರಿ ಬೇಳೆಯಿಂದ ಸಾರ ಮಾಡಿ ಉಂಡು ಬೇಸರ ಆಗಿತ್ತಂದ್ರೆ ವರಣ್ ಅಂತ ಹೊಸ ಅಡುಗೆನ ಹೇಳ್ಕೊಡ್ತೀನಿ. ಇದು ಚಿಕ್ಕ ಮಕ್ಕಳಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರೀ. ಖಾರ ಹಾಕಂಗಿಲ್ಲ ರೀ. ಬನ್ನಿರಿ ಏನೇನು ಬೇಕಾಗೋದಂತ ತೋರಿಸ್ಕೊಡ್ತೀನಿ ರೀ. ಬೇಳೆನ ಚೆನ್ನಾಗಿ ಕುದಿಸಿಟ್ಕೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ನೀರು, ಸಾಸಿವೆ, ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ ರೀ. ಮತ್ತು ಕೊತ್ತಂಬರಿ, ಅರಿಶಿನ ಪುಡಿ, ಜೀರಿಗೆ ರೀ. ಇಷ್ಟೇ ಬೇಕಾಗ್ತದೆ. ಇನ್ನು ಬರ್ರಿ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಮಣ್ಣಿನ ಪಾತ್ರೆ ಒಳಗೆ ಜಾಸ್ತಿ ಮಾಡ್ಕೊಳ್ಳೋದು ರೀ. ಪಾತ್ರೆ ಕಾಯಿಸ್ತದ್ರಿ. ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ರೀ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀವಲ್ಲ ರೀ, ಅದನ್ನು ಹಾಕೋತಾ ಇದ್ದೀನಿ ರೀ. ಇವಾಗ ಜೀರಿಗೆ, ಕರಿಬೇವು, ಅರಿಶಿನ ಪುಡಿ ಮತ್ತು ಸಾಸಿವೆ ಒಟ್ಟು ಒಮ್ಮೆ ಹಾಕೊಂಡ್ಬಿಡೋಣ ರೀ. ಇವಾಗ ಬೇಳೆ ಇಟ್ಕೊಂಡಿದ್ದೇವಲ್ಲ, ಇದು ಒಗ್ಗರಣೆ ಆಯ್ತು ರೀ. ಬೇಳೆ ಇಟ್ಕೊಂಡಿದ್ದೇವಲ್ಲ ಕುದಿಸಿ, ಅದನ್ನು ಹಾಕ್ಕೊಳ್ಳೋಣ ರೀ. ಅದಕ್ಕೆ ಇದು 1 ವರ್ಷ 2 ವರ್ಷದ ಮಕ್ಕಳಿಗೆ ತುಂಬ ಒಳ್ಳೇದು ರೀ. ಖಾರನೂ ಇರಲ್ಲ ರೀ, ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡೋದು ರೀ. ಚೆನ್ನಾಗಿರ್ತದೆ ಟೇಸ್ಟ್ ಅನ್ನೋದಾಗ ಮತ್ತು ಚಪಾತಿ ಒಳಗೆ. ಇವಾಗ ಒಂದು ಸ್ವಲ್ಪ ನೀರು ಇಟ್ಕೊಂಡು ಹಾಕೋಬೇಕ್ರಿ ಇದಕ್ಕೆ. ಇದು ಇವಾಗೆಲ್ಲ ತಿರುಗಾಡ್ಕೋಬೇಕು. ಇದು ಭಾಳ ಗಟ್ಟಿಯಾಗೈತಿ. ಇನ್ನೂ ನೀರು ಹಾಕ್ಕೋಬೇಕು ರೀ. ನೀರು ಇಟ್ಕೊಳ್ತೇವಲ್ರಿ, ಒಂದು ಚರಿಗೆ ಅರ್ಧ ಚರಿಗೆ ನೀರು ಹಾಕ್ಕೋಬೇಕು ರೀ. ನೀವು ಹೆಂಗೆ ಗಟ್ಟಿ ಅಂತೀರ ಗಟ್ಟಿ ಹಾಕ್ಕೋಬೋದು ರೀ. ಇಲ್ಲ ನಮಗೆ ನಡಿತೈತಿ ಅಂದ್ರೆ ನೀರು ಜಾಸ್ತಿ ಹಾಕ್ಕೋಬೋದು ರೀ. ನೋಡಿರಿ, ಫೈನಲಿ ಹಿಂಗೆ ಕಾಣಿಸ್ತೈತೆ ರೀ. ಗ್ಯಾಸ್ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ ರೀ. ಇದಕ್ಕಿನ್ನೂ ಕೊತ್ತಂಬರಿ ಆದ್ರೆ ತೀರಾ ಮಸ್ತ್ ಇರ್ತೈತೆ ರೀ. ಕೊತ್ತಂಬರಿ ಸಣ್ಣದಾಗಿ ಹೆಚ್ಚೊಂಡು ಹಾಕ್ಕೋಬೇಕ್ರಿ ಲಾಸ್ಟಿಗೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರ್ತದೆ ರೀ. ಮತ್ತು ಚಿಕ್ಕ ಮಕ್ಕಳಿಗೆ ಮೆತ್ತಗೆ ಅನ್ನ ಮಾಡಿ ಇದನ್ನು ಹಾಕಿ ತಿನ್ಸಿದ್ರೆ ಇಷ್ಟಪಡ್ತಿರ್ತಾವ್ರಿ. ಮತ್ತು ಕಡುಬು, ಜೋಳದ ಕಡುಬು ಮತ್ತು ಚಪಾತಿ ಒಳಗೆ ಭಾರಿ ಕಾಂಬಿನೇಷನ್ ರೀ ಅದು. ಇವಾಗ ಉಪ್ಪು ಇಟ್ಕೊಂಡಿದ್ದೇವಲ್ಲ ರೀ, ನೀವು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಅದನ್ನು ಹಿಂಗೆ ಚಮಚದ್ಲ ಮಿಕ್ಸ್ ಮಾಡಬೇಕು ರೀ. ಮಣ್ಣಿನ ಪಾತ್ರೆ ಒಳಗೆ ಅಡುಗೆ ಮಾಡಿದ್ರೆ ಯಾವ ಆರೋಗ್ಯಕ್ಕೆ ಹಾನಿ ಆಗಲ್ಲ ರೀ. ಮತ್ತು ಯಾವ ಸಮಸ್ಯೆನೂ ಬರೋದಿಲ್ಲ ರೀ. ರೋಗಗಳಂತೂ ಬರೋದೇ ಇಲ್ಲ. ಪ್ಲಾಸ್ಟಿಕ್ಕು ಇವೆಲ್ಲ ಜಾಸ್ತಿ ಬಳಸಬಾರ್ದು ರೀ. ಫೈನಲಿ ಕುದಿಬೇಕ್ರಿ ಅದು. ನೋಡಿರಿ, ಈಗ ಉಕ್ಕು ಬರಾಕತ್ತದ್ರಿ. ನೋಡಿರಿ, ಕುದ್ಲಿಗೆ ಕಳ ಕುದಿಬೇಕ್ರಿ ಇದು ಫುಲ್ಲು. ಫೈನಲಿ ಹಿಂಗೆ ಬಂತು ನೋಡಿರಿ. ಇದಕ್ಕೆ ಮೇಲ್ಗಡೆ ಈಗ ಕೊತ್ತಂಬರಿ ಹೋಳು ಹಾಕೋಬೋದು ರೀ. ಭಾರಿ ಸಖತ್ತಾಗಿರ್ತಾರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.